ನಮ್ಮಟ್ಟಿಗೆ ಕರ್ಕೊಂಡೋಗಿ ನಮ್ಮಟ್ಟಿಗೆ ಕೆಲಸ ಮಾಡ್ಸ್ಕೊಂಡ್ರೆ ಹೆಂಗೆ? ಇದಕ್ ಮೇಡಮ್ ಬೇಡ ಅನ್ನಲ್ಲ, ಒಪ್ಕೋತಾರೆ. ನಮ್ಮ ಮನೆಯಲ್ಲಿ ಕೂಡ ಇವತ್ತು ಕೆಲಸದವಳು ಕೈ ಕೊಟ್ಟಿದ್ದಾಳೆ, ಆ ಕೆಲಸವನ್ನು ಇವನ ಹತ್ರವೇ ಮಾಡಿಸುವ ಅಂತ. ನೋಡ್ರಿ ನಮಸ್ಕಾರ. ಮನೆ ಹಾಳಾಯ್ತು. ಯಾರ್ದ? ನಿಮ್ದೆ, ಇನ್ಯಾರ್ದ? ಎಂತಕ್ ಮಾರ್ರೆ ಕಾಲಿಂಗ್ ಮೇಲೆ ಶಾಕ್ ಹೊಡಿತಾ? ಇನ್ಸ್ಪೆಕ್ಟ್ರೆ, ಕಾಲಿಂಗ್ ಬೆಲ್ಲ ಮೊದಲು ರಿಪೇರಿ ರಿಪೇರಿ ಮಾಡಿಸಿದಾಗಲೆಲ್ಲ ಈ ಬೀದಲ್ಲಿ ಒಂದು ಗೂಳಿ ಇತ್ತು, ಬಂದು ಗುದ್ದು ಬಿಡೋದು. ಈಗ ನೋಡಿ ರಿಪೇರಿ ಮಾಡಿಸ್ತೆ ಹಂಗೆ ಬಿಟ್ಟಿನಿ, ಈಗ ಗೂಳಿ ಬಂದು ಗುತ್ತಾ ಇಲ್ಲ, ಕಂಡವರೆಲ್ಲ ಬಂದು ಒತ್ತಾಗ ಶುರು ಮಾಡ್ಬಿಟ್ರೆ. ಅಂದ್ರೆ ನಿಮ್ ಕಣಿ ಕಂಡವ್ರ ಕಣೆ ಕಾಣ್ತಾ ನಾನ? ಮುಗಿರಿ ಮೊಕ್ಕೆ. ಯಾರಿಗೆ? ನಿಮ್ಗ ಅಲ್ಲ, ಕಂಡವ್ರು ಒಂದವ್ರಿಗೆ. ಬನ್ನಿ ಒಳಕ್ಕೆ, ಬನ್ನಿ ಇಲ್ಲಿ. ಇನ್ಸ್ಪೆಕ್ಟರ್ ಯಾಕಿಲ್ ಬಂದ್ರು? ಯಾವ್ದು ಮಾರ್ರೆ ಕೊಡಂಗಿ ವೇಷ ಹಾಳು? ಯಾವ ಊರಿಂದ ಹಿಡ್ಕೊ ಬಂದದ್ ಮಾರ್ರೆ ಬೆಳಿಗ್ಗೆ ಹಂಗೊಂದ್ ಬೆಟ್ಟದ ಕಾಡಿಂದ? ಮಧುರವ್ರ ಹಟ್ಟಿಲಿ ಕೆಲಸ ಮಾಡಕ್ ಬಂದಿದ್ದ, ಹಂಗೆ ನಮ್ಮ ಹಟ್ಟು ಹೊಸಿ ಕೆಲಸ ಮಾಡ್ಸ್ಕೊಂತಿದ್ದಕ್ಕ ಬಂದಿ ಹೇಳಿ. ಎಂತದ ಹೆಸರು ನಿಂದ? ದೀಪು. ಯಾವ ಊರ? ಬಿಟ್ಟು ಬಂದೂರು. ಆ ಊರು ಬಿಟ್ಟಾರ? ಮುಂದೂರು. ಕಣ, ಅಧಿಕ ಪ್ರಸಂಗ ಮಾಡ್ಬೇಡ. ನೀನ್ ಯಾರು, ನಿನ್ನ ಅಪ್ಪ ಅಬ್ಬಿ ಯಾರು, ಯಾವ ಊರು, ಯಾವ ಕೇರಿ, ಅಡ್ರೆಸ್ ಪ್ರೂಫ್ ಅಂತ, ID ಪ್ರೂಫ್ ಯಾವ್ದು ಎಲ್ಲ ತೆಗ್ದು ಇಲ್ಲಿ ಬೆಚ್ಚ. ಅಲ್ಲ ಸರ್, ಅದನ್ನೆಲ್ಲ ಇಸ್ಕೊಂಡು ಇವ್ರಿಗೆ ಸಾಲ ಕೊಟ್ಟಾರೆ ನೋಡ್ರೆ. ಹಿಂಗಂತ ಮಂಡಿಪೆಟ್ಟ ಮರ್ರೆ, ನಾಳೆ ಇವ ನಿಮ್ಮ ಮನೇಲಿ ಇಪ್ಪು ಪಾತ್ರಿ ಪಗಡಿ ಒಡವೆ ವಸ್ತ್ರ ಎಲ್ಲ ತಗೊಂಡು ಓಡಿ ಹೋದ ಅಂದಲ್ಲಿ ಕಟ್ಟೋದಿಗೆ ಅಂತ ಮಾಡ್ತೀರಿ? ನಿಮ್ ಜಾಗದಲ್ಲೇ ಕತ್ತರ್ಸಾಕ್ಬಿಡ್ತೀನಿ. ಅದು ಅವ ಸಿಕ್ಕ ಮೇಳ ಮರ್ರೆ. ಅದಕ್ಕೆ ಹೇಳುವುದು, ಡೀಟೇಲ್ಸ್ ಇಲ್ದೆ ಇಂಥವ್ರನ್ನೆಲ್ಲ ಮನೇಲಿ ಇಟ್ಕೊಂಬಕೆ ಆಗ. ಹೇಳಿದ್ರಿ ಅಂಕಲ್, ಇವತ್ತು ನೀವು ಪೊಲೀಸ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ನಮ್ಮ ಬಾಳೆ ನೋಡೋದ್ಮೇಲೆ ಮುಗಿತ್ಕೊಂಬಿಡಿ, ನಂಗೆ ಡೀಟೇಲ್ಸ್ ಬೇಕು. ಮಧು, ಮಧು, ಓಯ್ ಕೂಲಿ, ಅಮ್ಮ ಅವ್ರೆ ಅಂತ ಕರಿ. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಯಾಕೆ? ನಮ್ ಏರಿಯಾ ಇನ್ಸ್ಪೆಕ್ಟರ್ ಭಜರಂಗಿ ನನ್ನ ಹಿಂದೆ ಬಿದ್ದು ಬಿಟ್ಟಿದ್ದಾನೆ. ಹೌದಾ? ಬಟ್ ಇಲ್ಲಿ ಯಾರು ಇಲ್ಲ. ಅದು ಪ್ಲೀಸ್ ಬಿ ಸೀರಿಯಸ್. ನಾನು ಬೆನ್ನು ಕಟ್ಕೊಂಡಿದ್ದೀನಿ ಅಂತ ಹೇಳದ್ನಾ? ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ದೆ. ಯಾಕೆ? ಹಿಂದಿಂದೆಲ್ಲ ನಿನಗೆ ಗೊತ್ತಾಗ್ಬೇಕಂದ್ರೆ ನೀನ್ 2 ಹೆಜ್ಜೆ ಹಿಂದೆ ಬರ್ಬೇಕು. ಹೌದಾ? 1 2 ಹಂಗೆಂತ ಮುಖ ಕಾಂತ ತೆಗೆ. ಅಡ್ರೆಸ್ ಪ್ರೂಫ್, ID ಪ್ರೂಫ್ ತೆಗೆ. ಅಂತವದೇನು ಇಲ್ಲ ಸ್ವಾಮಿ. ಅಲ್ಲಿ ಫೋನ್ ನಂಬರ್ ಕೊಡು. ಅಡ್ರೆಸ್ ಪ್ರೂಫೇ ಇಲ್ಲ ಅಂದ್ಮೇಲೆ ಸಿಮ್ ಯಾರು ಕೊಡ್ತಾರ ಸ್ವಾಮಿ? ನೀವು ನಮ್ಮ ಅಣ್ಣವ್ರಂಗೆ ಮಾತಾಡ್ತಿದ್ದೀರಿ. ಎರಡು ನನ್ನೇ ದಡ್ಡ ಅಂದಯ್ಯ. ಕಸಬಳ್ಳೆ ತಕ್ಕ ಬುಟ್ಟ ಅಂದ್ರೆ ಕಟ್ರ ಪಂಚ ಇಲ್ಲ, ಒಳಗಿರೋ ಪಟಪಟಿ ಚಡ್ಡಿನ ಉದ್ರೋಬೇಕು. ಹೊಸ ತಗತೀನಿ. ಈಗ ಮಾತು ಸಾಕು, ಮೊದ್ಲು ಫೋನ್ ನಂಬರ್ ಕೊಡ. ಅವೆಲ್ ಬರ್ತದ ಸ್ವಾಮಿ? ನಿಮ್ಗೆ ಬೇಕೇ ಬೇಕು ಅಂತಿದ್ರೆ ನಮ್ಮ ಅಣ್ಣರ ನಂಬರ್ ಬರ್ಕೊಳ್ಳಿ. ಅಯ್ಯೋ, ಇದು ಇವ್ನದೇ ಫೋನು. ಅದು ಮೊದಲು 3 ಗಂಡರದು ಸ್ವಾಮಿ. ಅವ್ರ ಮನೇಲಿ ಫೋನ್ ಬಂದಾಗ ಮ್ಯಾಕ್ ಹೇಳಕ್ ಹಾಕಿಲ್ಲ ಅಂದ್ಬಿಟ್ಟು ನಂಗೆ ತಗೊಳಕ್ ಹೇಳಿದ್ರು. ನಾನು ಮಾತಾಡ್ಬಿಟ್ಟು ಕೆಳಗಿಡೋದ್ರ ಬದ್ದು ಜೇಬ್ ಇಟ್ಕೊಂಡ್ಬಿಟ್ಟೆ. ಬಿಟ್ರೆ ಯಾರನ್ನೇ ಎತ್ತಿಟ್ಕೊಂಡ್ಬಿಡ್ತದೆ ಕಂಬಿಡು. ಹಲೋ, ಗುಲಾಬ್ ಜಾಮೂನ್ಗ ತುಪ್ಪ ಉಳ್ಕೊಂಡು ತಿಂದಂಗ ಆಯ್ತು. ಏನ್ ಹೇಳ್ತಿದ್ದೀರ ಗೌಡ್ರೆ? ಈಚೋರ್ ಮಾತಾಡ್ತಿದ್ದೆ ಕಣ್ ಹೇಳಿ. ನಮ್ಮ ಮನೆಯವ್ರು ಇದಾರ ಅಲ್ಲಿ? ಅಯೋಗ್ಯ ನನ್ನ ಮಗನ. ಯಾರು ಹೇಳಿ? ಅದು ನಮ್ಮನೆ ಆಳು ದೀಪು ಅಲ್ಲಿದಾನ? ಅವನ ಇಲ್ಲಿ ಅವನ ಕಂಬಿಡಿ. ಬಿಸಿ ಮುಟ್ಟಿಸ್ತಾವೆ, ಕಾದ್ಮೇಲೆ ಕರ್ಕೊಂಬರ್ತೀನಿ. ಬಿಸಿನಾ? ಓ ಬಿಸಿ ಬಿಸಿ ಬಿಸಿ. ನೀವೇನ್ ಹೇಳ್ತಿದ್ದೀರ ನಂಗೆ ಅರ್ಥನೇ ಆಗ್ತಿಲ್ಲ ರೀ. ಹಲೋ, ಫೋನ್ ಕೊಡಿ ಸ್ವಾಮಿ. ತಗೊಂಡೋಗ್ ಕೂಡ ನನಗೂ ಚೆನ್ನಾಗ್ ಗೊತ್ತು, ಸುಮ್ಮನೆ ನಿಂತು ಕೂಡ. ಬಾಯ್, ಈ ಮಧುರ ಅವರು ಬಾಳೆನ ಹೋಗಿ ಬರ್ಕೊ. ಈ ಮಧುರ ಅವ್ರು ಎಂತ ಚಂದ ಅಲ್ಲ ಮಾರ್ರೆ. ಊರಿಗಿಪ್ಪು ಚಂದಕ್ಕೆ ಬೇರೆ ಹೆಣ್ಮಕ್ಳಾಗಿರೋ ಜಾಬ್ ಮಾಡ್ಕೊಂಡು ತಿರ್ತಿದ್ದೀರಿ, ಆದ್ರೆ ಇವ್ರು ಹಾಗಲ್ಲ, ಭಾರಿ ಚಂದ ಇದೆ. ಆದ್ರೆ ಎಂತ ಮಾಡೋದು ಹೇಳಿ, ಅವ್ರು ಒಳ್ಳೆತನಕ್ಕೆ ಒಳ್ಳೆ ಗಂಡ ಸಿಗಲಿಲ್ಲ.
ನಾವೆಲ್ಲರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ಅವನ ಗೈಂಕ ತೊಳೆದು ಮನೆ ಖಾಲಿ ಮಾಡಿಸ್ತೀವಿ. ಏ ಹೆಕ್ಕ ತಿಂಬೋನೆ, ಒಪ್ಪು ಜಾಸ್ತಿ ಆಯ್ತಾನ ನಿನ್ಗೆ? ನನ್ನ ಕಪಾಲಕ್ಕೆ ಹೊಡ್ತೇನಾ? ನಾನು ಬೇಕು ಬೇಕು ಅಂತ ಹೊಡಿಲಿಲ್ಲ ಸರ್. ನಿಮ್ ಕೆನೆ ಮೇಲೆ ನೊಣ ಕೂತಿತ್ತು, ಅದು ಕೊಡಕ್ ಹೋಗಿ ನಿಮ್ ಕೆನೆಗೆ ಬಿಡ್ಬಿಟ್ಟು ಸರ್. ಇಲ್ಲ ಇಲ್ಲ ಇವ್ನ್ ನಾಟಕ ಆಡ್ತಾವ್ನೆ. ಇಲ್ಲ ಸ್ವಾಮಿ, ನಿಜವಾಗ್ಲೂ ನನ್ನ ನೊಣಕ್ಕೆ ಹೊಡೆದಿದ್ದು. ಪೊಲೀಸರ ಮುಂದೆ ಯಾರ ಸುಳ್ಳು ಹೇಳಾರ? ಈ ಸಾಮಾನ್ಯಕ್ಕೆಲ್ಲ ಬಿಡ, ನೀ ಭಯಂಕರ ಇದ್ದೆ. ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂದಳಿ ಗೊತ್ತಾಯ್ಕಂಬಂಗಿದ್ರೆ ಗೌಡ್ರೆ ನೀವು ಇವನು ಇಬ್ರು ಸ್ಟೇಷನ್ ನಡೀರಿ. ಅಯ್ಯೋ ಸುಮ್ನೆ ತಾಳ ಹಾಕೊಂಡ್ ತಪ್ಪು ಮಾಡ್ರೆ ತಂಬೂರಿ ನುಡ್ಸೋನ್ನ ಕರ್ಕೊಂಡು ಹೋದ್ರಿ. ಅವ್ನ ಒಬ್ಬನ ಕರ್ಕೊಂಡು ಹೋಗಿ ಸಾಕು. ನೀವು ಬರ್ಕೆ ಇಲ್ದಿರೆ 5,000 ಬೀಡೆ ಹೊಡಿ. ನಾನ್ ಚಡ್ಡಿ ಬನ್ನಿನ ವ್ಯಾಪಾರ ಅಷ್ಟು ಆಗಿಲ್ಲ ಕಂಬುಡಿ. ಅದ್ರ ಬದ್ಲಿಗೆ ನಮ್ಮ ಅಣ್ಣವ್ರ ಹತ್ರ 500 ರೂಪಾಯಿ ಪಟಾಪಡಿ ಚಡಿ ತಗೊಂಬಿಡಿ. ಅದನ್ನ ತಗೊಂಡು ನಾನು ಕುಂದಾಪುರ ಸಂತೆಯಲ್ಲಿ ಮಾರ್ತಾ ಕೂಕಂದನ ಇಲ್ಕಣಿ ಗೌಡ್ರೆ. ಇಂಥ ಹೆಕ್ಕ ತಿಂಬ ನೀ ಮನೇಲಿ ಇಟ್ಕೊಂಡೆ ತಪ್ಪು. ಇದ್ರ ಬಗ್ಗೆ ತನಿಖೆ ಆಯ್ಕೆ. 5,000 ರೂಪಾಯಿ ಬೀಡ ಹೊಡೆದ್ರೆ ಇಲ್ಲೇ, ಇಲ್ದಿದ್ರೆ ಇವನ್ ಜೊತೆ ನೀವು ಸ್ಟೇಷನಿಗೆ ನಡೀನಿ. ಅಯ್ಯೋ ಇಷ್ಟೇನಾ? ಇಷ್ಟ್ ಚಿಕ್ಕ ವಿಷಯಕ್ಕೆ ಈ ವೇಷನೇ ತೆಗಿತೀನಿ ಅಂತಿದ್ರಲ್ಲ, ಯಾವ್ದೊಂದ್ ಫೇಕ್ ಅಡ್ರೆಸ್ ಕೊಟ್ಟಿದ್ರೆ ಆಗ್ತಿತ್ತಪ್ಪ. ಏನಾದ್ರೂ ಪ್ರಾಬ್ಲಮ್ ಆಗಿ ಅವ್ರು ಅಲ್ಲಿಗೆ ಹುಡ್ಕೊಂಡೋದ್ರೆ ಹಾಗೇನ್ ಹೇಳೋದು? ಅದಕ್ಕೆ ನನಗೆ ಈ ವೇಷನೇ ಬೇಡ. ನೀವೇ ವೇಷನ್ ತೆಗ್ದ್ಬಿಟ್ರೆ ನನಗ್ ನೀವು ಡಿಫ್ರೆಂಟ್ ಅಂತ ಹೇಗ್ ಅನ್ಸ್ತೀರ ಜಾನಿ? ನಾನು ಡಿಫ್ರೆಂಟ್ ಆಗಿರೋದು ಬೇಡ. ನಂಗ್ ಬೇಕಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಈ ವೇಷದಲ್ಲಿರೋದ್ರಿಂದ ಜಾನಿಯಾಗಿ ಎಲ್ಲೂ ಕಾಣಿಸ್ಕೊತಿಲ್ಲ. ಅದಕ್ಕೆ ಜನ ಏನಂತಿದ್ದಾರೆ ಗೊತ್ತಾ? ಏನಂತಿದಾರ? ಮಧುರ ಅವರು ತನ್ನ ಗಂಡನ್ನೆಲ್ಲೋ ಕಳಿಸಿ ಕೆಲಸದೊಂದು ಇಟ್ಕೊಂಡಿದ್ದಾರೆ ಅಂತಿದ್ದಾರೆ. ಫಸ್ಟ್ ಆಗಿ ವೇಷನ ತೆಗೆದ್ಬಿಡಿ. ವರ್ಕೌಟ್ ಆಯ್ತು. ಏನಂದ್ರೆ ತೆಗಿತೀನಿ ಅಂದೆ. ಆದ್ರೆ ಗೌಡ್ರ ಮುಂದೆ ನೀವ್ ಇದೇ ವೇಷದಲ್ಲಿ ಇರ್ಬೇಕು. ಓ ಇದ್ರಾಯ್ತು ಬಿಡು. ಮಧುರವ್ರೆ, ಗೌಡ್ರು ಬಂದ್ರು, ಇಲ್ಲಿ ಬಚ್ಚಿಟ್ಕೊಳ್ಳಿ. ಮಧುರವ್ರೆ, ಹೇಳಿ ಗೌಡ್ರೆ. ನಿಮ್ ಮುಂದೆ ನೋಡ್ಕೊಂಡು ಹೋಗವಂತ ಬಂದ್ ಹೇಳಿ. ಯಾಕೆ? ಅದು ನಿಮ್ ಹೊಟ್ಟೆ ಕೂಲಿ ಇತ್ತಲ್ಲ, ಕೇಳ್ದ ಜಾಗ ಖಾಲಿ. ಅವನೇನಾರು ಇಲ್ಲಿಗೆ ಬಂದಿದಾನ ನೋಡವಂತ ಬಂದ್ ಹೇಳಿ. ಅವನಿಲ್ಲಿ ಬಂದಿಲ್ಲ. ಮೈಕ್ ಸೊಟ್ಟು ಇಚ್ಚರಿಂದ ಗೊತ್ತಾದೆ. ಸಾವುಕಾರರು ಕೆಳಗ್ ಕೂತ್ಕೊಂಡು ಅದ್ ಯಾನ್ ಕಿತ್ತಾಕ್ತಾ ಇದೀರೋ? ಪಕ್ಕ ಬೇರೆ ಮುಚ್ಕೊಂಡ್ಬಿಟ್ಟಿದಾರಿ. ಕಡ್ಜ ಕಚ್ಬಿಟ್ಟು ಕೆಂಪ್ಕಾಗ್ಬಿಟ್ಟದೆ. ಎಲ್ಲೋ ಮುಚ್ಕೊಂಡಿದ್ದೀನಿ ಅಂದ್ಮೇಲೆ ಮುಖದಲ್ಲಿ. ಅದನ್ನ ನಮ್ಮ ಮಟ್ಟಿನ ಸರಿ ಮಾಡ್ಕೊಡ್ತೀನಿ ಬಾಪು. ಅಣ್ಣವ್ರೆ ಅದು ಅದು ಥ್ಯಾಂಕ್ಸ್ ಕಣಿ ಹೇಳಿ ಹಿಡಿದ್ರೆ ಜಾಡ ಹುಡುಗುಡಿ. ನಿಮ್ ಸೇವೆ ಮಾಡಕ್ಕೆ ಇವನಿ ಅಂದ್ಮೇಲೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ? ನಂಗೆ ಈ ಪಾಟಿ ಸೇವೆ ಮಾಡ್ತಿರಲ್ಲ, ನಿಮ್ಗೆ ಯಾನ್ ಬೇಕು? ನೀವು ಅಂದ್ರೆ ನಿಮ್ ಪ್ರೀತಿ. ಕೆಲಸಗಾರರಿಗೆ ಮಾಲೀಕರ ಪ್ರೀತಿ ಒಂದಿದ್ರೆ ಸಾಕು, ಕೋಟಿ ಹಣ ಸಂಪಾದನೆ ಮಾಡಿದಷ್ಟು ಖುಷಿ ಆಯ್ತದೆ. ಕುಡೀರಿ. ಸಾಕು. ಇನ್ನೊಂಚೂರು ಕುಡೀರಿ. ಬೇಡ ನಂಗ್ ಸಾಕು. ಹಂಗಾರೆ ಅಲ್ಲಿ ಮಡಿಕೊಳ್ಳಿ, ಆಮೇಲೆ ಕುಡಿಯುವ್ರಂತೆ. ನೀವೀಗ ಮನಿ ಕೊಡಿ. ಯಾನ್ ಮಾಡಿರಿ? ಓ ಸಮಸ್ಬಿಡಿ ಸಮಸ್ಬಿಡಿ. ಹಂಗೆ ಬಿಟ್ಟೋಗಿ. ಆಯ್ತು ಬಿಡಿ. ಹಲೋ. ಲೇ, ಎಷ್ಟೇ ದಿಮಾಕು ನಿನ್ಗೆ? ನಾನಿನ್ನೂ ಮಾತಾಡ್ತಾನೆ ಇದ್ದೀನಿ, ಅಷ್ಟರಲ್ಲಿ ಫೋನ್ ಕಟ್ ಮಾಡ್ತೀಯಾ? ಅಯ್ಯೋ ಅತ್ತೆ, ಫೋನ್ ಅದಾಗೆ ಕಟ್ಟಾಗೋಯ್ತು. ಅದಾಗೆ ಕಟ್ಟಾಯ್ತು ಅಂತ ನಾಟಕ ಮಾಡಿ ನೀನೇ ಕಟ್ ಮಾಡಿರ್ತೀಯ. ಹೋಗ್ಲಿ, ನನ್ ಮಗ ಬಂದ ತಕ್ಷಣ ಫೋನ್ ಮಾಡ್ಸು ಅಂತ ಹೇಳಿದ್ನಲ್ಲ, ಮಾಡ್ಸಿದ್ಯಾ? ಹೇಳ್ದೆ ಅತ್ತೆ, ಊಟ ಆದ್ಮೇಲೆ ಮಾಡ್ತೀನಿ ಅಂದ್ರು, ಅಷ್ಟಲ್ಲಿ ನಿದ್ದೆ ಮಾಡ್ಬಿಟ್ರು. ಆಮೇಲೆ ನೆನಪ್ಸೋಣ ಅನ್ನೋಷ್ಟರಲ್ಲಿ ನಾನೇ ನಿದ್ದೆ ಮಾಡ್ಬಿಟ್ಟೆ. ಇನ್ನೊಂದು ಡ್ರಾಮಾ ಶುರು. ಅತ್ತೆ, ನಿಮ್ಗೆ ನಾನು ಯಾವತ್ತೂ ಒಳ್ಳೆವಳು ಅಂತ ಅನ್ಸೇ ಇಲ್ಲ. ಅದಕ್ಕೆ ನಾನು ಹೇಳೋದೆಲ್ಲ ಡ್ರಾಮಾ ಅಂತಾನೆ ಅನ್ಸುತ್ತೆ. ಏನ್ ನೀನ್ ಹೇಳ್ತಾ ಇರೋದು? ನನಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ವಾ? ನಿನ್ಗೆ ಹೀಗೆಲ್ಲ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಕಣೆ. ನಾನೇ ಅಲ್ಲಿಗೆ ಬರ್ತೀನಿ, ನನ್ ಮಗನ್ ಮುಂದೆ ಕೂರ್ಸ್ಕೊಂಡು ನಿನ್ ಮಕ್ಕ ಕುಗಿಸ್ರೆ ಆವಾಗ ಬುದ್ಧಿ ಬರುತ್ತೆ ನಿನ್ಗೆ. ಸರಿ, ಹಾಗೆ ಮಾಡಿ. ಎಷ್ಟೇ ದಿಮಾಕು ನಿನ್ಗೆ? ಹಾಗೆ ಮಾಡು ಅಂತ ಹೇಳ್ತಿಯಲ್ಲ. ಅಯ್ಯೋ ದೇವ್ರೆ, ಇನ್ನೇನ್ ಮಾತಾಡ್ಲಿ ಅತ್ತೆ ನಾನು?
ಹಲೋ ಹಲೋ ಅತ್ತೆ ಕೇಳಿಸ್ತಾ ಇಲ್ವಾ? ನನಗ್ಯಾಕೆ ಕೇಳಿಸಲ್ಲ? ಎಲ್ಲ ಕೇಳಿಸ್ತಿದೆ. ಹಲೋ 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 ಯಾಕೆ ಹಲೋ 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 ಅಂತ ಮತ್ತೆ ಹೇಳ್ತಿದ್ಯಾ? ಹಲೋ ಕೇಳಿಸ್ತಾ ಇಲ್ವಾ ಅತ್ತೆ? ಹಲೋ ಹಲೋ ಅಯ್ಯೋ ಅತ್ತೆ, ಈ ಸತನು ಡಿಸ್ಕನೆಕ್ಟ್ ಆಗೋಯ್ತು ಅನ್ಸುತ್ತೆ. ಪಾಪ ನಮ್ಮ ಅತ್ತೆ ಇನ್ನು ಏನೇನ್ ಮಾತಾಡೋರಿದ್ರು. ಹಲೋ ಹಲೋ ಹೇ, ನಾಟಕದ ಕಂಪ್ನಿಲಿ ಇರ್ಬೇಕಾದವಳು ನನ್ನ ಮನೆ ಹಾಳು ಮಾಡಕ್ಕೆ ಅಂತಾನೆ ಸೊಸೆಯಾಗಿ ಬಂದಿದ್ಯಾ. ಮಧುರ ಅವ್ರೆ, ಏನ್ ಗೌಡ್ರೆ ನಾನ್ ನೋಡಕ್ ಬಂದ್ರ? ನೋಡಿದಾಯ್ತಲ್ಲ, ಇನ್ನು ಹೊರಡಿ. ಅದೇನೋ ಗೊತ್ತಿಲ್ಲ ಮಧುರ ಅವ್ರೆ, ದಿನಕ್ಕೊಂದ್ಸತಿ ಆದ್ರೂ ನಿಮ್ ಮಟ್ಟಿಗೆ ಬಂದು ಹೋಗ್ಬೇಕು ಅನ್ಸುತ್ತೆ. ಒಂದ್ಸಲ ಅಂತಾರ ಮತ್ತೆ 10 ಸಲ ಬರ್ತೀರಾ? ಆಯ್ತು ಬಿಡಿ, ನಿಮಗ್ ಬೇಜಾರಾದ್ರೂ ಬರಕಿಲ್ಲ. ಹಾಗೇನಿಲ್ಲ ಗೌಡ್ರೆ. ನಮ್ ದೀಪು ಏನ್ ಮಾಡ್ತಿದಾರೆ? ಅಂದ್ರೆ ನಮ್ ದೀಪು ಏನ್ ಮಾಡ್ತಿದ್ದಾನೆ? ಅವನಾ ನಮ್ಮ ಮಟ್ಟಿ ಕ್ಲೀನ್ ಮಾಡ್ಬಿಟ್ಟು ಕೂತಿದ ಅಷ್ಟರಲ್ಲಿ ಅವ್ನು ಬಂದು ಅವ್ರ ಹತ್ತಿಲಿ ಬಚ್ಚಲ್ ಕಟ್ಕೊಂಡ್ಬಿಟ್ಟಿತ್ತಂತೆ, ಕ್ಲೀನ್ ಮಾಡ್ಸಕ್ ಕರ್ಕೊಂಡೋದ. ಅಲ್ಲೇ ಕಳ್ಸಿದ್ರಿ ಅವನ್ನ? ಇಲ್ಲ ಅರ್ಜೆಂಟ್ ಕೆಲ್ಸ ಇದೆ, ಬೇಗ ಕಳ್ಸಿ. ನಿಮ್ ಕೆಲ್ಸ ಮಾಡಕ್ ಅವನ್ ಯಾಕೆ ಮಧುರ ಅವ್ರೆ? ನನಗೆ ಹೇಳಿ, ನನ್ ತಲೆ ತೆಗೆದು ನಿಮ್ ಕಾಲ್ ಮೇಲೆ ಇಡ್ಲಾ? ಬೇಡ, ನಿಮ್ ಕಾಲ್ ಮೇಲೆ ಇಟ್ಕೊಳ್ಳಿ. ಅದೇನದು, ನೀವು ಅಲ್ಲಿ ಚಂದಾಗಿ ಸೇರಿಕೊಂಡು ತಗೊಳ್ಳಿ. ಇದು ಹಾಗೆ ರೀ, ಎಲ್ಲಾ ಕೆಲ್ಸ ಎಲ್ರೂ ಮಾಡಕ್ಕಾಗಲ್ಲ. ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಬೇಕು. ಫಸ್ಟ್ ಹೋಗಿ ದೀಪನ್ ಕಳ್ಸಿ. ಆಯ್ತು ಬಿಡಿ, ನಮ್ಮ ಹೊಲ್ಲಾಗ್ರದ್ದು ಒಂದು ಕಳಿಸ್ಕೊಡ್ತೀನಿ. ಇಟ್ಟುಂಡ್ರೆ ಇಲ್ಲ, ಸ್ಯಾಂಡ್ವಿಚ್ ತಿಂದೆ. ನಾನ್ ನೋಡಿ ಅದನ್ನು ತಿಂದಿಲ್ಲ. ಆರ್ಟಿಫಿಷಿಯಲ್ ತಿಂದ್ರೆ ಸತ್ತೋಗ್ಬಿಡ್ತೀರಾ. ಒಂಟಿ ಬ್ಯಾಗನ್ ಕಳಿಸ್ಕೊ. ದೀಪು, ಐ ಆಮ್ ಸೋ ಸಾರಿ. ಪುಟ್ಟಮಲ್ಲಿ ಅವ್ರೆ ಓ ನೀವಾ? ತಕೊಳ್ಳಿ ಎಣ್ಣೆ, ಕಾಲಿಗೆ ಮಸಾಜ್ ಮಾಡಕ್ಕೆ. ನಾನೇ ಮಾಡ್ಲಾ? ಬೇಡ, ನಾನೇ ಉಚ್ಕೋತೀನಿ. ಏನ್ ದುರಾದೃಷ್ಟನಪ್ಪ ನಮ್ದು, ಯಜಮಾನಿ ಕಾಲ್ ಮುಟ್ಟ ಯೋಗ್ಯತೆನೂ ಇಲ್ಲ. ಅಯ್ಯೋ, ನಂಗೆ ಯಜಮಾನಿ ಅಂತ ಕರಿಬೇಡಿ, ಆಮೇಲೆ ನಂಗೆ ಬೇಸರ ಆಯ್ತದೆ. ಯಜಮಾನಿ ಅಂತ ಇನ್ನೇನನ್ನಕತ್ತು. ಬೇಕಾದ್ರೆ ಅಕ್ಕ ಅಂತ ಕರೀರಿ. ಅಕ್ಕ ಪದ ನನ್ ಶತ್ರು. ಯಾಕಂಗಂದಿರಿ? ಚಿಕ್ಕ ವಯಸ್ಸಿಂದ ಅಕ್ಕ ತಂಗಿರ ಜೊತೆ ಇಲ್ದೇ ಇರೋದ್ರಿಂದ ಆ ಪದ ಕಾಣ್ರೆ ನನ್ಗಾಗಲ್ಲ. ಬೇಕಾದ್ರೆ ಯಜಮಾನಿ ಅಂತೀನಿ, ಇಲ್ಲ ಪುಟ್ಟಮಲ್ಲಿ ಅವರೇ ಅಂತೀನಿ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಕರೀರಿ. ಅಜ್ಜಪ್ಪ ಅಲ್ಲ ಮಾಡಿ. ಅಯ್ಯೋ ಗುಡ್ರು ಬಡತದೆ, ದೊಡ್ಡವ್ರ ಚಿಕ್ಕವ್ರ ಮರ್ಯಾದೆ ಕೊಟ್ಟು ಮಾತಾಡ್ಲಾ? ಎಲ್ಲ ಅವಾಜಾಕ್ ಮಾತಾಡ್ತಿಯಲ್ಲ? ಅಣ್ಣ ಹೇಳವನೆ ಹಿಂಗೆ ಮಾತಾಡ್ಸು ಅಂತ. ನಂಗೆ ಕೇಳೋ ಪ್ರಶ್ನೆ ಉತ್ತರ ಕೊಡು. ನಾನಾ ಕಸದಲ್ಲಿ ಉಳ್ಳಿ ತೆಗಿತಿದ್ದೆ. ಉರುಳಿ ಕಸ ತೆಗಿಯೋದು ನೋಡಿದೀನಿ, ಇದ್ಯಾವುದು ಕಸದಲ್ಲಿ ಉರುಳಿ ತೆಗಿಯೋದು? ಏಯ್, ಈಗ ವಿಷಯ ಏನು ಅಂತ ಹೇಳ. ಬಂದು ನಮ್ ಬಟ್ಟೆ ಹೋಗಿ ಬಾ. ದೊಡ್ಡವ್ರು ನಂಗೆಲ್ಲ ಮಾತಾಡ್ಸಾರ ಕೂಸು, ಒಸಿ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕಲ್ವೇ? ಅದಕ್ಕೆ ಅಮ್ಮ ಅವನ್ಗೆ ಮರ್ವಾದೆ ಕೊಡೋದು, ಕೂಲಿ ಕೊಟ್ರೆ ಸಾಕು. ಹಿಂಗೆಲ್ಲ ಅನ್ಬಾರ್ದು ಕಣ್ ಕೂಸೆ. ಇವ್ರು ಕೂಲಿಯವರಾದ್ರೂ ವಯಸ್ಸಲ್ಲಿ ನಿನಗಿಂತ ನನಗಿಂತ ದೊಡ್ಡವರು, ಅದಕ್ಕಾದ್ರೂ ಒಸಿ ಮರ್ಯಾದೆ ಕೊಡ್ಬೇಕಲ್ವೇ? ಬಾಳೆಹಣ್ಣಷ್ಟು ಕೊಡಕ್ಕಲ್ಲ, ಸಿಪ್ಪ ಅಷ್ಟು ಕೊಡ್ತೀನಿ. ದೀಪು ಬಂದ್ ಬಟ್ಟೆ ಹೋಗಿರಿ. ಪದ ಚೇಂಜು, ಆದ್ರೆ ಫೋರ್ಸ್ ಅಷ್ಟೇ ಅದೇ. ನಡಿಯಪ್ಪ, ನಾನು ಹೋಗ್ಕೊಡ್ತೀನಿ. ನಾನು ಎಲ್ಗೋಗ್ಲಿ, ಬಂದ್ ಬಟ್ಟೆ ಹೋಗಿರಿ. ನನ್ನ ಮಗ ಅದ್ ಎಲ್ಲಿ ಬಂದ್ಬಿಟ್ನ? ನನ್ ಮಗ ಎಲ್ ಬಂದ್ಬಿಟ್ಟ ಅಂತ ಬೈಕೊಂಡಿದ್ದೀರಾ? ಇಲ್ಲಪ್ಪ, ನಮ್ ತಾಯಣೆ ಹೋಗನ್ಲಿಲ್ಲ. ಸರಿ ಹೋಗಿ ಬಟ್ಟೆ ಹೋಗ್ಕೊಡಿ. ಆಯ್ತು, ಬರ್ತೀನಿ. ಅದಕ್ಕೆ ಅಮ್ಮನೇ ಹೇಳಿದ್ದು ಬಾರಯ್ಯೋ. ಪಾಪ ನನ್ ಜಾನಿ, ನನ್ನಿಂದ ಅವ್ರ ಮನೆ ಕೆಲಸ ಎಲ್ಲ ಮಾಡ್ಬೇಕಾಯ್ತು. ಎಷ್ಟು ಕಷ್ಟ ಪಡ್ತಿದ್ದಾರೆ. ದೀಪು ದೀಪು Move your body, move your body, come on, move your body, 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 body. If you wanna come with me, shake it and move with me. Can you just do it, oh baby? Let's party, oh my baby. If you wanna come with me, shake it and move with me. Can you just do it, oh baby? ಇಲ್ಲೇ ನೋಡ ಮಾಡ್ತಾ ಇದೆ. ಕಸ ಗುಡಿಸ್ತವನೇ ಅಣ್ಣವ್ರೆ. ಕಸ ಅಲ್ಲದೆ ಬಳ್ಳು ಕೈಲದೆ, ಕಸನ ಅಲ್ಲಿ ಗುಡ್ಸೋದ್ ಬಿಟ್ಬಿಟ್ಟು
ಎದುರಟ್ಟಿಲೇನ ಸತ್ಯಮಂಗಲದ ಕಪಿ ತರ ಕೈನು ಬಾಯ್ನು ಕುಣಿಸ್ತಾ ಇದೆ. ಅದು ಅಮ್ಮರು ನಮ್ಮ ಮನೆ ಕೆಲ್ಸಕ್ಕೆ ಯಾವಾಗ ಬತ್ತೀಯ ಅಂದ್ರು ನಮ್ಮ ಮನೇಲಿ ಶಾನೆ ಕೆಲ್ಸ ಅದೇ ನಾಳೆಗ್ ಬತ್ತೀನಿ ಎಂದೆ. ಈ ಬಣ್ಣಿಲ್ದರ ನಾಟಕನ ನಂತ ಬಿಟ್ಕೋಬೇಡ. ಕೋಪ ಬಂದ್ರೆ ಕಸ್ಬಳ್ ಕಿತ್ತೋಬೇಕು, ಹಂಗ್ ಹೊಡೆದಾಕ್ಬಿಡ್ತೀನಿ. ಪಾಪ ಬರ್ಸ್ಕೋಬೇಡಿ. ಅಂದ್ರೆ ನೀನು ಮಾಡೋ ಕಪ್ಪಿ ಚೇಷ್ಟನ್ನೆಲ್ಲ ನೋಡ್ತಾ ಕೂತ್ಕೋಬೇಕಾ? ಇದೇ ಕೊನೆ. ಇನ್ನೊಂದ್ಸತಿ ನನ್ನ ಮುಂದೆ ಕಪ್ಪಿ ಚೇಷ್ಟ ತೋರ್ಸಿದ್ರೆ ಅಟ್ಟಿಯಿಂದ ಆಚೆ ಹಾಕ್ಬಿಡ್ತೀನಿ. ಅದು ನಿಮ್ ಕೈ ಸಾಧ್ಯ ಇಲ್ಲ ಬಿಡ್ರಿ. ಅಂದ್ರೆ ಈಗ್ಲೇ ಆಚೆ ಹಾಕ್ಲಿ? ನಾನೇನಾದ್ರೂ ಆಚೆಗೆ ಹೋದ್ರೆ ನೀವು ಜೈಲಲ್ಲಿ ಕಂಬಿ ಎಣಿಸ್ಬೇಕಾಯ್ತದೆ. ನೀ ಏನು ಕುಬೇರ್ನ ಮೊಮ್ಮಗ? ನಾನು ಮೈಸೂರಲ್ಲಿ ದೊಡ್ಡ ಡಾನ್. ನನ್ನನ್ನ ಪೊಲೀಸ್ನವ್ರು ಈಗಲೂ ಹುಡುಕ್ತಾ ಇದ್ದಾರೆ. ಆಚೆ ಹೋದ್ರೆ ಸಿಕ್ಕಾಕೋತೀನಿ. ಇಷ್ಟು ದಿವಸ ಎಲ್ಲಿದ್ದೆ ಅಂತ ಕೇಳ್ತಾರೆ. ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋ ರಾಮಚಂದ್ರೇಗೌಡರು ನನಗೆ ಆಶ್ರಯ ಕೊಟ್ಟಿದ್ರು ಅಂತೀನಿ. ಒಬ್ಬ ಡಾನ್ಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಿಮ್ಮನ್ನ ಒದ್ದು ಒಳಗಾಕ್ತಾರೆ. ಬಿಡ್ತು ಅಂದ. ಎಂತ ಮಾತು ಅಂತಾಡಿ ಅಂದೆಟ್ಗಲ್ಲ ಎಟ್ಟಿಯಿಂದ ಆಚೆ ಹಾಕ್ಬಿಟ್ಟನ. ನನಗೇನ್ ಮನ್ಸತ್ವ ಇಲ್ವಾ? ಏನ್ ಗೌಡ ಎದ್ರೆ ಕೈ ಮುಗಿಯೋದು, ಬಿದ್ರೆ ಜುಟ್ಟು ಹಿಡಿಯೋದ? ನಾನೆಲ್ಲಿ ಜುಟ್ಟು ಹಿಡ್ಕೊಂಡಿದ್ದಾನಪ್ಪ? ಜುಟ್ಟು ಹಿಡಿಲಿಲ್ಲ, ನಿನ್ ಜುಟ್ನ ನನ್ನ ಕೈಲಿ ಕೊಟ್ಟೆ. ಅದೇಂಗಪ್ಪ? ಈಗ ನೀನು ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸ್ಬಿಡ್ತೀನಿ. ಇಷ್ಟಕ್ಕೆಲ್ಲ ಪೊಲೀಸ್ನವ್ರು ಯಾಕೂಡ ಅದ್ಯಾನ್ ಮಾಡ್ಬೇಕು ಅಂತ ಹೇಳು. ಈಗ ಮನೆ ಕೆಲಸ ಎಲ್ಲ ನೀನು ಮಾಡ್ಬೇಕು. ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು. ನೀನು ಚಾನೆ ತಮಾಷೆ ಮಾಡ್ತಿದ್ದೆ ಕಂಬಿಡು. ಈ ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ ಏನು? ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ, ದೀಪು ಅಜ್ಞಾನದಿಂದ. ದೀಪು ನೀನೆಲ್ಲ ಓದಿ ಮಧುರ ಅವ್ರು ಮಾತಾಡ್ಸಕ್ಕೆ ಅವ್ರು ಕರ್ದಿದ್ದು ನನ್ನ ಏನು ಅಂತ ನಾನು ಕೇಳ್ತೀನಿ. ನೀನು ಕ್ಯಾಮೆ ನೋಡು. ನಿಂದ ಯಾಕ ಜಾಸ್ತಿ ಆಯ್ತು ಕೂಡ. ಪೊಲೀಸ್ ಸ್ಟೇಷನ್ ನಂಬರ್ ಏನು? ಬೇಡ ಕಂಬಿಡು, ನೀನೇ ಮಾತಾಡ್ಸ. ಏನಂಬರೆ? ದೀಪು ನಿಮ್ ಊರಿಂದ ಫೋನ್ ಬಂದಿತ್ತು. ನಿಮ್ ಅಜ್ಜಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ಯಂತೆ, ಫಾರಿನ್ ಕರ್ಕೊಂಡು ಹೋಗ್ಬೇಕಂತೆ. ಯಾವ ಇಲ್ವಲ್ಲ ಅಮ್ಮರೆ? ದೀಪು ಅಜ್ಜಿ ಅಂದ್ರೆ ಸ್ವಂತ ಅಜ್ಜಿ ಅಲ್ಲ, ನಿನ್ನ ಚಿಕ್ಕ ವಯಸ್ಸಿಂದ ಸಾಕದಲ್ಲ ಆ ಅಜ್ಜಿ ಅಂತೆ. ಬಾಬಾ ನಾವ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಈಗ ನನ್ಗೆ ಸ್ವಲ್ಪ ಕ್ಯಾಮೆ ಅದೇ, ಆಮೇಲೆ ಬರ್ತೀನಂತ ನಮ್ಮ ಅಜ್ಜಿಗೆ ಹೇಳ್ಬಿಡಿ. ಅಯ್ಯೋ ಪಾಪ ನಿಮ್ ಅಜ್ಜಿಗೆ ಅಷ್ಟೊಂದು ಹುಷಾರಿಲ್ಲ ಅಂದ್ಮೇಲೆ ಕೆಲ್ಸದೇನ್ರಿ ಅರ್ಜೆಂಟ್ ನಿಮ್ಗೆ? ಕಾಯಕವೇ ಕೈಲಾಸ ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟವ್ರೆ. ಮಾಡೋ ಕೆಲಸ ಬಿಟ್ಟು ಬಂದ್ರೆ ಹುಷಾರಿಲ್ದಿರೋ ನಮ್ಮ ಅಜ್ಜಿ ಸಾಧ್ಯ ಹೋಗ್ಬಿಡ್ತಾರೆ. ನೀವು ಫೋನ್ ಮಾಡಿ, ಆಮ್ಯಾಕ್ ನಮ್ಮ ಅಜ್ಜಿ ಏನು ಅಂತ ನಿಮ್ಗೆ ಗೊತ್ತಾಯ್ತದೆ. ಇವಿನ್ ವಂಡಿ ವಂಡಿ ಅನ್ನಲ್ಲ. ಕಾಯಕವೇ ಕೈಲಾಸ ಬಾಯ್ಲಿ. ಅಡ್ಗ ಮನೇಲಿ ಬೋಸೆ ಅದೆ ಉಜ್ಬಿಟ್ಟು ನಿನ್ ಕೈಲಾಸ ತೋರ್ಸು. ಕ್ಯಾಮೆ ಮಾಡ್ಬೇಕಾದ ನಾನಲ್ಲ, ನೀನು. ಹೊರಟೆ ನಾಟಕ ಆಡ್ತ ನಾಟಕವಾ. ವಾಟ್ ಅ ಬ್ಯೂಟಿ. ಯಾಕಂಗ್ ನುಂಗಂಗ್ ನೋಡಿರಿ? ನುಂಗೋದಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇನ್ ಹೇಳಿರೋ ಕೇಳ್ಸಂಗ್ ಹೇಳಿ. ನಿಮ್ ಸಿಂಗರ ಮುಗ್ದಿದ್ರೆ ಜ್ಯೂಸ್ ಕುಡಿರಿ ಎಂದೆ. ಅದಕ್ ಬಂದ್ರಿಯಾ? ಅದೊಂದೇ ಅಲ್ಲ, ಇನ್ನೂ ಒಂದು ವಿಷಯ ಇದೆ. ಯಾನದು? ನಿಮ್ಗೆ ಎದುರು ಮನೆ ಜಾನ್ಯರ್ ನೋಡಿದ್ರೆ ಏನ್ ಅನ್ನಿಸ್ತದೆ? ಅವರು ದ್ಯಾವ್ರು ಕಂದ್ಬಿಡಿ. ಜಾನಿಯವರು ನಿಮ್ ಬಗ್ಗೆ ಸ್ಯಾನೆ ನಿಗಾ ಮಾಡಿದವ್ರಲ್ವಾ? ಇಲ್ಲ ಕಂದ್ಬಿಡಿ, ನನ್ ಮ್ಯಾಲ್ ನಿಗಾ ಮಾಡ್ಗದು ನಮ್ ಬಾಬಣ್ಣ ಒಬ್ರೆಯ. ಯಾಕೆ ಹೋಗುದ್ರಿ? ಹೋಗಿಲಿಲ್ಲ, ಬಾಯಲ್ಲಿ ಸೊಳ್ಳೆ ಹೊರಟಾಯ್ತು. ಸೊಳ್ಳೆಗೆ ಮಾಡಕ್ ಕ್ಯಾಮೆ ಇಲ್ಲ, ಮಧ್ಯ ಮಧ್ಯ ಬಾಯಾಕರ್ ಬಾಯಿಗೆ ಬಂದ್ ಬೀಳ್ತಾನೆ ಇರ್ತದೆ. ಹಂಗಾರ ಜಾನಿಯವ್ರು ನಿಮ್ ಬಗ್ಗೆ ನಿಗಾ ಮಾಡ್ಕೋದಿಲ್ಲ ಅನ್ನಿ. ಇಲ್ಲ ಕಣ್ ಹೇಳಿ, ನಮ್ ಬಾಬಣ್ಣನೆಯ ನನ್ ಮೇಲೆ ಸಾನೆ ನಿಗಾ ಇಡೋದು. ಕೊಡಿ ಕೊಡಿ. ನಮ್ ಪುಟ್ಮಲ್ಲಿ ಇವರು ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತಾರೆ. ಯಾರಪ್ಪ ನಮ್ಮ ಮಟ್ಟಿಗೆ ಹೊಸ ಆಳು? ಆಳಲ್ಲ ಕಮ್ಮೆ ನಿನ್ ಬಾಳು. ಬಾಬಣ್ಣ ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದೀರಿ? ನಾ ಏನ್ ಮಾಡ್ಲಿ?
ನಮ್ಮ ಮಟ್ಟಿಗೆ ಕೆಲ್ಸಕ್ಕೆ ಬಂದಿರವ ನನಗೆ ಈ ಕೆಲ್ಸ ಕೊಟ್ಬಿಟ್ಟು ಅವ್ನ್ ಒಳಗೋಗಿ ತಬಾಕಂಡಾನೆ. ಕರೆದ್ರ ಅಮ್ಮವ್ರ ಪುಟ್ಟೋಗ ನಿನ್ ನಾಲ್ಗೆ ಸೇದಾಗ ನಿನಗೆ ಆಪ ಬಂದು ಚಾಪೆ ಸುತ್ಕೊಂಡೋಗ ನೀ ಒಳಗ್ ಬಿತ್ಕೊಂಡು ಪಾಪ ನಮ್ಮ ಬಾಬನ ಕೈಲಿ ಕೆಲಸ ಮಾಡಿಸ್ತಾ ಇದ್ಯಾ. ಅಮ್ಮವ್ರೆ ಅದು ಏನದು ಜಗದ್ ಬಿಟ್ಟು ಅಂದ್ರೆ ಕಪಾಳ ಉರಿ ಅವ್ರೆ ನೀಬುಗೆ ಹೊಡಿದಿದ್ರ ಬಡಿಯೋದ ನನಗ್ ಬರ್ತಾರೋ ಕೋಪಕ್ಕೆ ಸಿಗದು ತೋಟ ಕಟ್ಬಿಡ್ಬೇಕು ಅನ್ಸುತ್ತೆ. ಎಲ್ಲಿ ಇಟ್ಟನ್ ದೊಣ್ಣೆ ಅಡ್ಕೊಂಬನಲ್ಲದ ಹೋಗ್ಲಿ ಕಸ್ಮತ್ತೆಯಲ್ಲಿ ಬಂದೆ. ನೀ ಕೂತ್ಕೊಂಡು ನಮ್ ಬಾಬನ ಕೈಲಿ ಕೆಲಸ ಮಾಡ್ತೇನೆ ನೀನು. ಅಲ್ಲ ಪುಟ್ಟದೆ ಬಾಗ ತೆಗಿ, ಇವತ್ತು ನಿನ್ಗೆ ಅದೇ ಹಬ್ಬ. ತಗಿಲ ಬಾಗ್ಲು. ಏ ದೀಪ ತೆಗೆಯ ಬಾಗ್ಲು. ಪುಟ್ಮಲಿಯವ್ರೆ ಯಾಕೆ ಇಷ್ಟು ಜೋರಾಗಿ ಬಾಗ್ಲು ಬಡಿತಿದ್ದೀರಾ? ಓ ಅಣ್ಣಪ್ಪ, ನಿಮ್ ಮಟ್ಟಿಲಿ ದೀಪು ಅಂತ ಒಬ್ಬ ಕೆಲಸ ಇದ್ನಲ್ಲ, ಎಲ್ಗೋದವ? ಬಾಬಣ್ಣ ಇವ್ರ ರೊಟ್ಟಿ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡಿದ್ದ ನಾನೇ ನೋಡ್ದೆ. ಅವನಷ್ಟು ಗಾಬರಿಯಿಂದ ಓಡ್ ಬಂದಾಗ್ಲೇ ಅನ್ಕೊಂಡೆ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾನೆ ಅಂತ. ಅವನು ಎಲ್ಲಿ ಹೇಳಿ ನಾಲ್ಕು ಬಿಡ್ತೀನಿ. ಇನ್ನೆಲ್ಲಿದ್ದಾನೆ? ಅವನು ಹಿಡ್ಕೊಳಕ್ಕೆ ಅಂತ ಹೋದೆ, ಕಿಟಕಿಯಿಂದ ನೀವು ಓಡೋಗ್ಬಿಟ್ಟ. ನಿಮ್ ಮೊಟ್ಟಿ ಕಿಟ್ಕಲ್ಲಿ ಯಜ್ಞ ನುಗ್ಗಕ್ಕೆ ಜಾಗ ಇಲ್ಲ, ನಿನ್ ತೊಲಗಾತ್ರ ಮಂಚ ಹೆಂಗ್ ನುಗ್ಗಕ್ಕದ್ದು? ಗೌಡ್ರೆ ನಮ್ಮಂತವ್ರಿಗಾಗಲ್ಲ, ಆದ್ರೆ ಕಳ್ರೆಲ್ಲ ಕಿಟಕಿಲೇ ಅಲ್ವಾ ಓಡಾಡೋದು. ನೀವು ಹೇಳಿದ್ಮೇಲೆ ಸರಿ ಇರ್ತದೆ ಕಂಬುಡಿ. ಹೌದೌದು, ನಾನೇ ಕಣ್ಣರೆ ನೋಡಿದ್ನಲ್ಲ, ಅವ್ನು ಓಡಿದ ಫೋರ್ಸ್ಗೆ ಇಷ್ಟೊತ್ತು ಟ್ರೈನ್ ಹತ್ತಿ ಊರು ಸೇರ್ಕೊಂಡಿರ್ತಾನೆ. ಮಲ್ಲಿಯವ್ರೆ ಅವನು ಹೋಗುವಾಗ ಇದನ್ನ ನಿಮ್ಗೆ ಕೊಡಕ್ಕೆ ಹೇಳ್ದ. ಕಳ್ಳ ಕೊದ್ಬಿಟ್ಟವನೇ. ಓ ಅಣ್ಣಪ್ಪ, ಅವನ್ ಕೆನ್ನಲ್ಲಿ ಇದ್ದು ಮಚ್ಚ ನಿಮ್ ಕೆನ್ಗೆ ಹೆಂಗ್ ಬಂದ್ಬಿಡ್ತು? ಅದು ಅದು ಅವನು ಓಡೋಗುವಾಗ ಹಿಡ್ಕೊಳಕ್ ಹೋದ್ನಲ್ಲ, ಅವಾಗ ಕೆನ್ನೆ ಟಚ್ ಆಗಿ ಶಿಫ್ಟ್ ಆಗ್ಬಿಟ್ಟಿದೆ.